ರಾಜ್ಯದಲ್ಲಿ ಬಾಂಬ್ ಬೆದರಿಕೆಗಳ ಪ್ರಕರಣ ಹೆಚ್ಚಿದೆ. ಸರ್ಕಾರಿ ಕಚೇರಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಂತಹ ಕದಿಯವರು ಇದೀಗ ಕೋರ್ಟ್ಗೆ ಥ್ರೆಟ್ ಮೇಲ್ ಮಾಡ್ತಾ ಇದ್ದಾರೆ. ಆದರೆ ಬಾಂಬ್ ಬೆದರಿಕೆ ಮೇಲ್ಗಳೇ ಪೊಲೀಸರಿಗೆ ಈಗ ಸವಾಲಾಗಿದೆ. ಹಾಗಾದ್ರೆ ಕಾಕಿಗೆ ಸವಾಲಾಗಿದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಸಾಲು ಸಾಲು ಬಾಂಬ್ ಬೆದರಿಕೆ, ಜನರಲ್ಲಿ ಆತಂಕ. ಪೊಲೀಸರಿಗೆ ಸವಾಲಾದ ಥ್ರೆಟ್ ಇಮೇಲ್. ಡೈರಿ ಬಾಂಬ್ ಬ್ಲಾಸ್ಟ್. ಮೈಸೂರಿನಲ್ಲಿ ಸ್ಫೋಟ ಬೆನ್ನಲ್ಲೇ ರಾಜ್ಯದಲ್ಲಿ ಸಾಲು ಸಾಲು ಬಾಂಬ್ ಬೆದರಿಕೆಗಳು ಬೆಚ್ಚಿ ಬೀಳಿಸಿದೆ. ಶಾಲೆ, ಕಾಲೇಜು, ಸರ್ಕಾರಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಕರೆ ಬರ್ತಾ ಇರುವುದು ಕಾಮನ್ ಆಗಿಬಿಟ್ಟಿದೆ. ಆದರೆ ಇದು ಪೊಲೀಸರಿಗೆ ಬಹುದೊಡ್ಡ ತಲೆನೋವಾಗಿದೆ. ಕರ್ನಾಟಕದಲ್ಲಿ ಇಮೇಲ್ ಬಾಂಬ್ ಬೆದರಿಕೆ ಕರೆಗಳು ಹೆಚ್ಚುತ್ತಾನೆ ಹೋಗ್ತಿವೆ. ಇತ್ತೀಚೆಗೆ ರಾಜ್ಯದ 5 ಕೋರ್ಟ್ ಸ್ಫೋಟಿಸುವುದಾಗಿ ಕಿಡಿಗೇಡಿಗಳು ಬೆದರಿಕೆಯ ಮೇಲನ್ನು ರವಾನಿಸಿದರು. ಇದೀಗ ಬೆಂಗಳೂರಿನ ಹೆಬ್ಬಾಳ ಕೇಂದ್ರೀಯ ವಿದ್ಯಾಲಯಕ್ಕೆ 3 RDX ಇಟ್ಟಿದ್ದಾಗಿ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಿದ್ದಾರೆ. ಕಾಕಿಗೆ ಇಮೇಲ್ ಚಾಲೆಂಜ್. ಬಾಂಬ್ ಬೆದರಿಕೆ ಇಮೇಲ್ ಕೇಸ್ಗಳು ಹೆಚ್ಚಾಗ್ತಾ ಇದ್ದು ಟ್ರೇಸ್ ಮಾಡೋದೇ ಪೊಲೀಸರಿಗೆ ಅಸಲಿ ಚಾಲೆಂಜ್ ಆಗಿದೆ. ಇತ್ತೀಚೆಗೆ 2 ಕೇಸ್ಗಳು ಬಿಟ್ಟರೆ ಟ್ರೇಸ್ ಆಗಿರುವಂತಹ ಕೇಸ್ಗಳ ಸಂಖ್ಯೆ ತುಂಬಾ ಕಡಿಮೆ. ಅದು ಕೂಡ ಆಂಧ್ರ ಮತ್ತು ಕರ್ನಾಟಕದ್ದೇ IP ಅಡ್ರೆಸ್ ಪತ್ತೆಯಾಗಿದೆ. ಉಳಿದ ಬಹುತೇಕ ಬಾಂಬ್ ಥ್ರೆಟ್ ಮೇಲ್ ಕೇಸ್ಗಳು ಪೊಲೀಸರಿಗೆ ಬಿಗ್ ಚಾಲೆಂಜ್ ಆಗಿದೆ. ಎಲ್ಲೆಲ್ಲೋ ಕೂತು ಯಾವುದ್ಯಾವುದೋ IP ಅಡ್ರೆಸ್ ಬಳಸಿ ಥ್ರೆಟ್ ಮೇಲ್ ಕಳುಹಿಸಲಾಗುತ್ತೆ. ತನಿಖೆ ವೇಳೆ ಎಕ್ಸಾಕ್ಟ್ IP ಅಡ್ರೆಸ್ ಪತ್ತೆಯಾಗದೆ ಪೊಲೀಸರ ತನಿಖೆ ವಿಫಲವಾಗ್ತಾ ಇದೆ. ಹೀಗೆ ದಿನೇ ದಿನೇ ಬೆದರಿಕೆಯ ಮೇಲ್ಗಳು ಹೆಚ್ಚಾಗ್ತಾನೆ ಇದ್ದಾವೆ. ಈ ಬಗ್ಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು ಖದೀಮರು ಮಾತ್ರ ಕೈಗೆ ಸಿಗ್ತಾನೇ ಇಲ್ಲ. ಪದೇ ಪದೇ ಬಾಂಬ್ ಬೆದರಿಕೆಗೆ ಸಿಎಂ ಹೊಸ ಕಾನೂನು ತರ್ತೀವಿ ಎಂದಿದ್ದಾರೆ. ಇನ್ಮುಂದಾದರೂ ಕಿಡಿಗೇಡಿಗಳ ಕೃತ್ಯಕ್ಕೆ ಬ್ರೇಕ್ ಬೀಳಬೇಕಾಗಿದೆ. ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಬಾಂಬ್ ಬೆದರಿಕೆಗಳ ಪ್ರಕರಣ ಹೆಚ್ಚಿದೆ. ಸರ್ಕಾರಿ ಕಚೇರಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಂತಹ ಕದಿಯವರು ಇದೀಗ ಕೋರ್ಟ್ಗೆ ಥ್ರೆಟ್ ಮೇಲ್ ಮಾಡ್ತಾ ಇದ್ದಾರೆ. ಆದರೆ ಬಾಂಬ್ ಬೆದರಿಕೆ ಮೇಲ್ಗಳೇ ಪೊಲೀಸರಿಗೆ ಈಗ ಸವಾಲಾಗಿದೆ. ಹಾಗಾದ್ರೆ ಕಾಕಿಗೆ ಸವಾಲಾಗಿದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಸಾಲು ಸಾಲು ಬಾಂಬ್ ಬೆದರಿಕೆ, ಜನರಲ್ಲಿ ಆತಂಕ. ಪೊಲೀಸರಿಗೆ ಸವಾಲಾದ ಥ್ರೆಟ್ ಇಮೇಲ್. ಡೈರಿ ಬಾಂಬ್ ಬ್ಲಾಸ್ಟ್. ಮೈಸೂರಿನಲ್ಲಿ ಸ್ಫೋಟ ಬೆನ್ನಲ್ಲೇ ರಾಜ್ಯದಲ್ಲಿ ಸಾಲು ಸಾಲು ಬಾಂಬ್ ಬೆದರಿಕೆಗಳು ಬೆಚ್ಚಿ ಬೀಳಿಸಿದೆ. ಶಾಲೆ, ಕಾಲೇಜು, ಸರ್ಕಾರಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಕರೆ ಬರ್ತಾ ಇರುವುದು ಕಾಮನ್ ಆಗಿಬಿಟ್ಟಿದೆ. ಆದರೆ ಇದು ಪೊಲೀಸರಿಗೆ ಬಹುದೊಡ್ಡ ತಲೆನೋವಾಗಿದೆ. ಕರ್ನಾಟಕದಲ್ಲಿ ಇಮೇಲ್ ಬಾಂಬ್ ಬೆದರಿಕೆ ಕರೆಗಳು ಹೆಚ್ಚುತ್ತಾನೆ ಹೋಗ್ತಿವೆ. ಇತ್ತೀಚೆಗೆ ರಾಜ್ಯದ 5 ಕೋರ್ಟ್ ಸ್ಫೋಟಿಸುವುದಾಗಿ ಕಿಡಿಗೇಡಿಗಳು ಬೆದರಿಕೆಯ ಮೇಲನ್ನು ರವಾನಿಸಿದರು. ಇದೀಗ ಬೆಂಗಳೂರಿನ ಹೆಬ್ಬಾಳ ಕೇಂದ್ರೀಯ ವಿದ್ಯಾಲಯಕ್ಕೆ 3 RDX ಇಟ್ಟಿದ್ದಾಗಿ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಿದ್ದಾರೆ. ಕಾಕಿಗೆ ಇಮೇಲ್ ಚಾಲೆಂಜ್. ಬಾಂಬ್ ಬೆದರಿಕೆ ಇಮೇಲ್ ಕೇಸ್ಗಳು ಹೆಚ್ಚಾಗ್ತಾ ಇದ್ದು ಟ್ರೇಸ್ ಮಾಡೋದೇ ಪೊಲೀಸರಿಗೆ ಅಸಲಿ ಚಾಲೆಂಜ್ ಆಗಿದೆ. ಇತ್ತೀಚೆಗೆ 2 ಕೇಸ್ಗಳು ಬಿಟ್ಟರೆ ಟ್ರೇಸ್ ಆಗಿರುವಂತಹ ಕೇಸ್ಗಳ ಸಂಖ್ಯೆ ತುಂಬಾ ಕಡಿಮೆ. ಅದು ಕೂಡ ಆಂಧ್ರ ಮತ್ತು ಕರ್ನಾಟಕದ್ದೇ IP ಅಡ್ರೆಸ್ ಪತ್ತೆಯಾಗಿದೆ. ಉಳಿದ ಬಹುತೇಕ ಬಾಂಬ್ ಥ್ರೆಟ್ ಮೇಲ್ ಕೇಸ್ಗಳು ಪೊಲೀಸರಿಗೆ ಬಿಗ್ ಚಾಲೆಂಜ್ ಆಗಿದೆ. ಎಲ್ಲೆಲ್ಲೋ ಕೂತು ಯಾವುದ್ಯಾವುದೋ IP ಅಡ್ರೆಸ್ ಬಳಸಿ ಥ್ರೆಟ್ ಮೇಲ್ ಕಳುಹಿಸಲಾಗುತ್ತೆ. ತನಿಖೆ ವೇಳೆ ಎಕ್ಸಾಕ್ಟ್ IP ಅಡ್ರೆಸ್ ಪತ್ತೆಯಾಗದೆ ಪೊಲೀಸರ ತನಿಖೆ ವಿಫಲವಾಗ್ತಾ ಇದೆ. ಹೀಗೆ ದಿನೇ ದಿನೇ ಬೆದರಿಕೆಯ ಮೇಲ್ಗಳು ಹೆಚ್ಚಾಗ್ತಾನೆ ಇದ್ದಾವೆ. ಈ ಬಗ್ಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು ಖದೀಮರು ಮಾತ್ರ ಕೈಗೆ ಸಿಗ್ತಾನೆ ಇಲ್ಲ. ಪದೇ ಪದೇ ಬಾಂಬ್ ಬೆದರಿಕೆಗೆ ಸಿಎಂ ಹೊಸ ಕಾನೂನು ತರ್ತೀವಿ ಎಂದಿದ್ದಾರೆ. ಇನ್ಮುಂದಾದರೂ ಕಿಡಿಗೇಡಿಗಳ ಕೃತ್ಯಕ್ಕೆ ಬ್ರೇಕ್ ಬೀಳಬೇಕಾಗಿದೆ. ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಬಾಂಬ್ ಬೆದರಿಕೆಗಳ ಪ್ರಕರಣ ಹೆಚ್ಚಿದೆ. ಸರ್ಕಾರಿ ಕಚೇರಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಂತಹ ಕದಿಯವರು ಇದೀಗ ಕೋರ್ಟ್ಗೆ ಥ್ರೆಟ್ ಮೇಲ್ ಮಾಡ್ತಾ ಇದ್ದಾರೆ. ಆದರೆ ಬಾಂಬ್ ಬೆದರಿಕೆ ಮೇಲ್ಗಳೇ ಪೊಲೀಸರಿಗೆ ಈಗ ಸವಾಲಾಗಿದೆ. ಹಾಗಾದ್ರೆ ಕಾಕಿಗೆ ಸವಾಲಾಗಿದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ.
ಸಾಲು ಸಾಲು ಬಾಂಬ್ ಬೆದರಿಕೆ, ಜನರಲ್ಲಿ ಆತಂಕ. ಪೊಲೀಸರಿಗೆ ಸವಾಲಾದ ಥ್ರೆಟ್ ಇಮೇಲ್. ಡೈರಿ ಬಾಂಬ್ ಬ್ಲಾಸ್ಟ್. ಮೈಸೂರಿನಲ್ಲಿ ಸ್ಫೋಟ ಬೆನ್ನಲ್ಲೇ ರಾಜ್ಯದಲ್ಲಿ ಸಾಲು ಸಾಲು ಬಾಂಬ್ ಬೆದರಿಕೆಗಳು ಬೆಚ್ಚಿ ಬೀಳಿಸಿದೆ. ಶಾಲೆ, ಕಾಲೇಜು, ಸರ್ಕಾರಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಕರೆ ಬರ್ತಾ ಇರುವುದು ಕಾಮನ್ ಆಗಿಬಿಟ್ಟಿದೆ. ಆದರೆ ಇದು ಪೊಲೀಸರಿಗೆ ಬಹುದೊಡ್ಡ ತಲೆನೋವಾಗಿದೆ. ಕರ್ನಾಟಕದಲ್ಲಿ ಇಮೇಲ್ ಬಾಂಬ್ ಬೆದರಿಕೆ ಕರೆಗಳು ಹೆಚ್ಚುತ್ತಾನೆ ಹೋಗ್ತಿವೆ. ಇತ್ತೀಚೆಗೆ ರಾಜ್ಯದ 5 ಕೋರ್ಟ್ ಸ್ಫೋಟಿಸುವುದಾಗಿ ಕಿಡಿಗೇಡಿಗಳು ಬೆದರಿಕೆಯ ಮೇಲನ್ನು ರವಾನಿಸಿದರು. ಇದೀಗ ಬೆಂಗಳೂರಿನ ಹೆಬ್ಬಾಳ ಕೇಂದ್ರೀಯ ವಿದ್ಯಾಲಯಕ್ಕೆ 3 RDX ಇಟ್ಟಿದ್ದಾಗಿ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಿದ್ದಾರೆ. ಕಾಕಿಗೆ ಇಮೇಲ್ ಚಾಲೆಂಜ್. ಬಾಂಬ್ ಬೆದರಿಕೆ ಇಮೇಲ್ ಕೇಸ್ಗಳು ಹೆಚ್ಚಾಗ್ತಾ ಇದ್ದು ಟ್ರೇಸ್ ಮಾಡೋದೇ ಪೊಲೀಸರಿಗೆ ಅಸಲಿ ಚಾಲೆಂಜ್ ಆಗಿದೆ. ಇತ್ತೀಚೆಗೆ 2 ಕೇಸ್ಗಳು ಬಿಟ್ಟರೆ ಟ್ರೇಸ್ ಆಗಿರುವಂತಹ ಕೇಸ್ಗಳ ಸಂಖ್ಯೆ ತುಂಬಾ ಕಡಿಮೆ. ಅದು ಕೂಡ ಆಂಧ್ರ ಮತ್ತು ಕರ್ನಾಟಕದ್ದೇ IP ಅಡ್ರೆಸ್ ಪತ್ತೆಯಾಗಿದೆ. ಉಳಿದ ಬಹುತೇಕ ಬಾಂಬ್ ಥ್ರೆಟ್ ಮೇಲ್ ಕೇಸ್ಗಳು ಪೊಲೀಸರಿಗೆ ಬಿಗ್ ಚಾಲೆಂಜ್ ಆಗಿದೆ. ಎಲ್ಲೆಲ್ಲೋ ಕೂತು ಯಾವುದ್ಯಾವುದೋ IP ಅಡ್ರೆಸ್ ಬಳಸಿ ಥ್ರೆಟ್ ಮೇಲ್ ಕಳುಹಿಸಲಾಗುತ್ತೆ. ತನಿಖೆ ವೇಳೆ ಎಕ್ಸಾಕ್ಟ್ IP ಅಡ್ರೆಸ್ ಪತ್ತೆಯಾಗದೆ ಪೊಲೀಸರ ತನಿಖೆ ವಿಫಲವಾಗ್ತಾ ಇದೆ. ಹೀಗೆ ದಿನೇ ದಿನೇ ಬೆದರಿಕೆಯ ಮೇಲ್ಗಳು ಹೆಚ್ಚಾಗ್ತಾನೆ ಇದ್ದಾವೆ. ಈ ಬಗ್ಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು ಖದೀಮರು ಮಾತ್ರ ಕೈಗೆ ಸಿಗ್ತಾನೆ ಇಲ್ಲ. ಪದೇ ಪದೇ ಬಾಂಬ್ ಬೆದರಿಕೆಗೆ ಸಿಎಂ ಹೊಸ ಕಾನೂನು ತರ್ತೀವಿ ಎಂದಿದ್ದಾರೆ. ಇನ್ಮುಂದಾದರೂ ಕಿಡಿಗೇಡಿಗಳ ಕೃತ್ಯಕ್ಕೆ ಬ್ರೇಕ್ ಬೀಳಬೇಕಾಗಿದೆ. ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಬಾಂಬ್ ಬೆದರಿಕೆಗಳ ಪ್ರಕರಣ ಹೆಚ್ಚಿದೆ. ಸರ್ಕಾರಿ ಕಚೇರಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಕದೀಮರು ಇದೀಗ ಕೋರ್ಟ್ಗೆ ಥ್ರೆಟ್ ಮೇಲ್ ಮಾಡ್ತಾ ಇದ್ದಾರೆ. ಆದ್ರೆ ಬಾಂಬ್ ಬೆದರಿಕೆ ಮೇಲ್ಗಳೇ ಪೊಲೀಸರಿಗೆ ಈಗ ಸವಾಲಾಗಿದೆ. ಹಾಗಾದ್ರೆ ಕಾಕಿಗೆ ಸವಾಲಾಗಿದ್ದು ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಸಾಲು ಸಾಲು ಬಾಂಬ್ ಬೆದರಿಕೆ, ಜನರಲ್ಲಿ ಆತಂಕ. ಪೊಲೀಸರಿಗೆ ಸವಾಲಾದ ಥ್ರೆಟ್ ಇಮೇಲ್. ಡೈರಿ ಬಾಂಬ್ ಬ್ಲಾಸ್ಟ್. ಮೈಸೂರಿನಲ್ಲಿ ಸ್ಫೋಟ ಬೆನ್ನಲ್ಲೇ ರಾಜ್ಯದಲ್ಲಿ ಸಾಲು ಸಾಲು ಬಾಂಬ್ ಬೆದರಿಕೆಗಳು ಬೆಚ್ಚಿ ಬೀಳಿಸಿದೆ. ಶಾಲೆ, ಕಾಲೇಜು, ಸರ್ಕಾರಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಕರೆ ಬರ್ತಾ ಇರುವುದು ಕಾಮನ್ ಆಗಿಬಿಟ್ಟಿದೆ. ಆದರೆ ಇದು ಪೊಲೀಸರಿಗೆ ಬಹುದೊಡ್ಡ ತಲೆನೋವಾಗಿದೆ. ಕರ್ನಾಟಕದಲ್ಲಿ ಇಮೇಲ್ ಬಾಂಬ್ ಬೆದರಿಕೆ ಕರೆಗಳು ಹೆಚ್ಚುತ್ತಾನೆ ಹೋಗ್ತಿವೆ. ಇತ್ತೀಚೆಗೆ ರಾಜ್ಯದ 5 ಕೋರ್ಟ್ ಸ್ಫೋಟಿಸುವುದಾಗಿ ಕಿಡಿಗೇಡಿಗಳು ಬೆದರಿಕೆಯ ಮೇಲನ್ನು ರವಾನಿಸಿದರು. ಇದೀಗ ಬೆಂಗಳೂರಿನ ಹೆಬ್ಬಾಳ ಕೇಂದ್ರೀಯ ವಿದ್ಯಾಲಯಕ್ಕೆ 3 RDX ಇಟ್ಟಿದ್ದಾಗಿ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಿದ್ದಾರೆ. ಕಾಕಿಗೆ ಇಮೇಲ್ ಚಾಲೆಂಜ್. ಬಾಂಬ್ ಬೆದರಿಕೆ ಇಮೇಲ್ ಕೇಸ್ಗಳು ಹೆಚ್ಚಾಗ್ತಾ ಇದ್ದು ಟ್ರೇಸ್ ಮಾಡೋದೇ ಪೊಲೀಸರಿಗೆ ಅಸಲಿ ಚಾಲೆಂಜ್ ಆಗಿದೆ. ಇತ್ತೀಚೆಗೆ 2 ಕೇಸ್ಗಳು ಬಿಟ್ಟರೆ ಟ್ರೇಸ್ ಆಗಿರುವಂತಹ ಕೇಸ್ಗಳ ಸಂಖ್ಯೆ ತುಂಬಾ ಕಡಿಮೆ. ಅದು ಕೂಡ ಆಂಧ್ರ ಮತ್ತು ಕರ್ನಾಟಕದ್ದೇ IP ಅಡ್ರೆಸ್ ಪತ್ತೆಯಾಗಿದೆ. ಉಳಿದ ಬಹುತೇಕ ಬಾಂಬ್ ಥ್ರೆಟ್ ಮೇಲ್ ಕೇಸ್ಗಳು ಪೊಲೀಸರಿಗೆ ಬಿಗ್ ಚಾಲೆಂಜ್ ಆಗಿದೆ. ಎಲ್ಲೆಲ್ಲೋ ಕೂತು ಯಾವುದ್ಯಾವುದೋ IP ಅಡ್ರೆಸ್ ಬಳಸಿ ಥ್ರೆಟ್ ಮೇಲ್ ಕಳುಹಿಸಲಾಗುತ್ತೆ. ತನಿಖೆ ವೇಳೆ ಎಕ್ಸಾಕ್ಟ್ IP ಅಡ್ರೆಸ್ ಪತ್ತೆಯಾಗದೆ ಪೊಲೀಸರ ತನಿಖೆ ವಿಫಲವಾಗ್ತಾ ಇದೆ. ಹೀಗೆ ದಿನೇ ದಿನೇ ಬೆದರಿಕೆಯ ಮೇಲ್ಗಳು ಹೆಚ್ಚಾಗ್ತಾನೆ ಇದ್ದಾವೆ. ಈ ಬಗ್ಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು ಖದೀಮರು ಮಾತ್ರ ಕೈಗೆ ಸಿಗ್ತಾನೆ ಇಲ್ಲ. ಪದೇ ಪದೇ ಬಾಂಬ್ ಬೆದರಿಕೆಗೆ ಸಿಎಂ ಹೊಸ ಕಾನೂನು ತರ್ತೀವಿ ಎಂದಿದ್ದಾರೆ. ಇನ್ಮುಂದಾದರೂ ಕಿಡಿಗೇಡಿಗಳ ಕೃತ್ಯಕ್ಕೆ ಬ್ರೇಕ್ ಬೀಳಬೇಕಾಗಿದೆ. ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.